ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಪ್ರಭು ಮುದ್ರಿಕಾ ಮೇಳಿ ಮುಖಮಾಹಿ ಜಲಧಿ ಲಾಂಘಿ ಗಯೇ ಅಚರಜನಾಹಿ ಅಂತ ಹೇಳಿ ರಾಮನ ಉಂಗ್ರವನ್ನ ಬಾಯಲಿಟ್ಕೊಂಡು ಸಮುದ್ರಗಳನ್ನ ನೀನ್ ದಾಟಿ ಹೋಗಿರೋದಿದೆಯಲ್ಲ, ನಿನ್ನ ಶಕ್ತಿ ನಿನ್ನ ಬಲಕ್ಕೆ ಅದು ಆಶ್ಚರ್ಯವೇನಲ್ಲ, ನೀನ್ ಹಾಗೆ ಮಾಡುವಂಥವನೇ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಆತನ ಪರಾಕ್ರಮದ ಬಗ್ಗೆ ಶಕ್ತಿಯ ಬಗ್ಗೆ ತಿಳ್ಕೊಳ್ತಿದ್ದ ಹಾಗೆ ಮುಂದಿನ ಚೌಪಾಯಿಯಲ್ಲಿ ದುರ್ಗಮ ಕಾಜ ಜಗತಕ್ಕೆ ಜೇತೆ ಸುಗಮ ಅನುಗ್ರಹ ತುಂಬ್ರೇ ತೇತೆ. ಮತ್ತೊಮ್ಮೆ ದುರ್ಗಮ ಕಾಜ ಜಗತಕ್ಕೆ ಜೇತೆ ಸುಗಮ ಅನುಗ್ರಹ ತುಂಬ್ರೇ ತೇತೆ ಅಂದ್ರೆ ಪ್ರಪಂಚದ ಎಲ್ಲಾ ಕಷ್ಟಕರ ಕೆಲಸಗಳೇನಿದೆ ನಿನ್ನ ಅನುಗ್ರಹದಿಂದ ಸುಲಭವಾಗತ್ತೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಮಾರುತಿಯ ಒಂದು ಆಶೀರ್ವಾದ ಇರಲಿ ಅಂತ ಹನುಮಂತನ ಆಶೀರ್ವಾದವನ್ನ ಕೇಳ್ಕೊಂಡು ಹೋಗುವಂಥದ್ದಿದೆಯಲ್ಲ, ಎಷ್ಟೇ ಕಷ್ಟಕರವಾಗಿದ್ರೂ ಕೂಡ ಅದನ್ನ ನಿನ್ನ ಅನುಗ್ರಹದಿಂದ ಸುಲಭವಾಗಿಸುತ್ತೆ. ಯಾಕಂದ್ರೆ ಸೂರ್ಯನ ತನಕ ಹೋಗುವಂಥದ್ದು, ಸಮುದ್ರಗಳನ್ನ ದಾಟುವಂಥದ್ದು ಅವೆಲ್ಲವೂ ನಿನಗೆ ಎಷ್ಟು ಸುಲಭವಾಗಿತ್ತು ಅಂತ ಹೇಳಿದ್ರೆ ಚಿಟಿಕೆ ಹೊಡೆದಷ್ಟು ಅವೆಲ್ಲವೂ ನಿನಗೆ ಸುಲಭವಾಗಿರೋದ್ರಿಂದ ನಿನ್ನ ಅನುಗ್ರಹ ಇದೆ ಅಂತ ಹೇಳಿದ್ರೆ, ನಿನ್ನ ರಕ್ಷಾ ಕವಚವಿದೆ ಅಂತ ಹೇಳಿದ್ರೆ ಎಂತಹ ಕಷ್ಟಕರವಾದಂತಹ ಕೆಲಸಗಳೂ ಕೂಡ ಸುಲಭವಾಗುತ್ತೆ ಅಂತ ಹೇಳಿ ತುಳಸಿದಾಸರು ಹನುಮಂತನಿಗೆ ಹೇಳ್ತಾ ಇದ್ದಾರೆ. ಅದನ್ನ ನಾವು ಭಕ್ತಿಯಿಂದ ಒಪ್ಪಿಕೊಳ್ತಿದ್ದೀವಿ ಅಲ್ವಾ. ಹಾಗೆ ಮುಂದಿನ ಚೌಪಾಯಿಯಲ್ಲಿ ರಾಮದ್ವಾರೆ ತುಮ ರಖುವಾರ ಹೋತನ ಆಜ್ಞಾ ಬಿನು ಪೈಸಾರ. ರಾಮದ್ವಾರೆ ತುಮ ರಖುವಾರ ಹೋತನ ಆಜ್ಞಾ ಬಿನು ಪೈಸಾರ ಅಂತ ಹೇಳಿದ್ರೆ, ರಾಮನ ದ್ವಾರದ ರಕ್ಷಕರಾದ ನೀನು ನಿನ್ನ ಅನುಮತಿ ಇಲ್ಲದೆ ಯಾರೂ ಪ್ರವೇಶಿಸೋದಿಕ್ಕೆ ಸಾಧ್ಯವಿಲ್ಲ. ರಾಮ ಲಕ್ಷ್ಮಣರು ಎಲ್ಲ ಇವನ ಹನುಮಂತ ಇವರೆಲ್ಲ ಸಾಗಬೇಕಾದ್ರೆ ರಾಮ ಎಲ್ಲೇ ಇದ್ರೂ ಕೂಡ ಅವನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಇವನೊಬ್ಬ ಇದೇ ವ್ಯಕ್ತಿಯ ಹತ್ರ ಮಾತಾಡ್ಕೊಂಡು ಹೋಗ್ಬೇಕು. ಈತನ ಅನುಮತಿ ಇದ್ರೆ ಮಾತ್ರ ಪ್ರವೇಶಿಸೋದಿಕ್ಕೆ ಸಾಧ್ಯ, ಇಲ್ಲದೆ ಇದ್ರೆ ಇಲ್ಲ. ಅಷ್ಟು ರಾಮನ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಂಥವನು, ರಾಮನ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಂಡಿರುವಂಥವನು ಅನ್ನುವಂಥ ಅರ್ಥವೂ ಕೂಡ. ಸಬ ಸುಖ ಲಹೈ ತುಮಾರಿ ಶರಣ ತುಮ ರಕ್ಷಕ ಕಾಹು ಕೋ ಧರನ. ಸಬ ಸುಖ ಲಹೈ ತುಮಾರಿ ಶರಣ ತುಮ ರಕ್ಷಕ ಕಾಹು ಕೋ ಡರನ ಅಂದ್ರೆ ನಿನ್ನ ನಿನಗೆ ಶರಣಾಗತರಾದಂಥವರಿಗೆ ಎಲ್ಲಾ ಸುಖಗಳು ಕೂಡ ಸಿಗುತ್ತೆ. ನೀನು ರಕ್ಷಕರಾಗಿರ್ಬೇಕಾದ್ರೆ ಯಾರಿಗೂ ಕೂಡ ಭಯವಿಲ್ಲ. ನೀನಿದ್ಯಾ ಅಂತ ಹೇಳಿದ್ರೆ ಹೇಳ್ತೀವಲ್ವಾ, 100 ಆನೆ ಬಲ ಇದ್ದ ಹಾಗೆ ಅಂತ ಹೇಳಿ, ಇಲ್ಲಿ ಆನೆ ಬಲವನ್ನೂ ಮೀರಿರುವಂಥದ್ದು ಹನುಮನ ಅಸ್ತಿತ್ವ. ಅವನಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾದ್ವಿ ಅಂತ ಆದ್ರೆ ಅವನ ರಕ್ಷಾ ಕವಚ ನಮಗಿದ್ದೇ ಇರುತ್ತೆ. ಯಾರಿಗೂ ಏನೂ ಕೆಡಕಾಗೋದಿಕ್ಕೆ ಸಾಧ್ಯವಿಲ್ಲ. ನೀನಿದ್ಯಾ ಅಂದ್ರೆ ಭಯವಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಮುಂದಿನ ಚೌಪಾಯಿಯಲ್ಲಿ ಹೇಳಲಾಗುತ್ತೆ, ಆಪನ ತೇಜ ಸಂಹಾರೋ ಆಪೈ ತೀನೋ ಲೋಕ ಡಾಕ್ತೆ ಕಾಪೈ ಅಂತ ಹೇಳಿ. ಆಪನೆ ತೇಜ ಸಂಹಾರೋ ಆಪೈ ತೀನೋ ಲೋಕ ಹಾಂಕತೆ ಕಾಂಪೈ ಅಂತ ಹೇಳಿ. ಅಂದ್ರೆ ಹನುಮಂತ ನಿನ್ನ ಶಕ್ತಿಯನ್ನ ಕಂಡು 3 ಲೋಕಗಳು ಕೂಡ ಕಂಪಿಸುತ್ತೆ. ನೀನು ಬಂದೆ ಅಂತ ಹೇಳಿದ್ರೆ ಭೂಮಿ ಸ್ವರ್ಗ ಪಾತಾಳ ಈ 3 ಲೋಕಗಳಿದೆಯಲ್ಲ ಕಂಪಿಸುತ್ತೆ. ಅಷ್ಟು ಪ್ರಭಾವಶಾಲಿ, ನಿನ್ನನ್ನ ಯಾರಿಂದಲೂ ಕೂಡ ಎದುರಿಸೋದಕ್ಕೆ ಅಷ್ಟು ಸುಲಭವಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಮುಂದಿನ ಚೌಪಾಯಿಯಲ್ಲಿ ಭೂತ ಪಿಶಾಚ ನಿಕಟ ನಹಿ ಆವೆ ಮಹಾವೀರ ಜಬ್ ನಾಮ ಸುನಾವೆ. ಭೂತ ಪಿಶಾಚ ನಿಕಟ ನಹಿ ಆವೈ ಮಹಾಬೀರ ಜಬ್ ನಾಮ ಸುನಾವೈ ನಾಸೋ ರೋಗ ಹರೈ ಸಬ್ ಪೀರ. ಮಹಾಬೀರ ಜಬ್ ನಾಮ ಸುನಾವೈ ಅಂತ ಹೇಳಿದ್ರೆ ನೀನು ಮಹಾನ್ ವೀರ ಅಂತ ಕರೆಯಲ್ಪಡ್ಬೇಕಾದ್ರೆ ಭೂತ ಮತ್ತು ಪಿಶಾಚಿಗಳು ಕೂಡ ನಿನ್ನ ಸಮೀಪಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಮನುಷ್ಯರು ಮಾತ್ರ ಅಲ್ಲ, ರಾಕ್ಷಸರು ಮಾತ್ರ ಹೆದರುವಂತದ್ದಲ್ಲ, ಭೂತ ಪಿಶಾಚಿಗಳೂ ಕೂಡ ನಿನ್ನ ಹತ್ರ ಬರೋದಕ್ಕೆ ಧೈರ್ಯ ಮಾಡೋದಿಲ್ಲ. ಅಂತಹ ಪರಾಕ್ರಮ, ಅಂತಹ ಮಹಾವೀರ ನೀನು ಅನ್ನೋದು ಅವರಿಗೂ ಗೊತ್ತಿದೆ ಅಂತ ಹೇಳಿ. ಇನ್ನು ನಾಸೈ ರೋಗ ಹರೈ ಸಬ್ ಪೀರ ಜಪತ ನಿರಂತರ ಹನುಮತ ಬೀರ. ನಾಸೈ ರೋಗ ಹರೈ ಸಬ್ ಪೀರ ಜಪತ ನಿರಂತರ ಹನುಮತ್ ಬೀರ ಅಂತ ಹೇಳಿದ್ರೆ ಏನು? ನಿರಂತರ ಹನುಮಂತನ ನಾಮಸ್ಮರಣೆ ಮಾಡುವಂಥವ್ರು ರೋಗಗಳನ್ನ ಗೆಲ್ತಾರೆ, ಮತ್ತೆ ಎಲ್ಲಾ ತೊಂದರೆಗಳಿಂದ ಮುಕ್ತರಾಗ್ತಾರೆ. ನಿರಂತರವಾಗಿ ಹನುಮಂತನ ನಾಮಸ್ಮರಣೆ ಮಾಡಿದಾಗ ನಮ್ಮಲ್ಲಿರುವಂತಹ ತೊಡಕುಗಳು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಮನಸ್ಸಿನ ವಿಚಾರದಲ್ಲಾಗಿರ್ಬೋದು, ಇವೆಲ್ಲವನ್ನೂ ಕೂಡ ತೊಡೆದು ಹಾಕ್ತಾರೆ ಅಥವಾ ಗೆಲ್ತಾರೆ ಎಲ್ಲಾ ಚಾಲೆಂಜಸ್ಗಳಿಂದ, ಮತ್ತೆ ಎಲ್ಲಾ ತೊಂದರೆಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಮುಂದಿನ ಚೌಪಾಯಿ ಹೇಳುತ್ತೆ, ಸಂಕಟತೆ ಹನುಮಾನ್ ಚುಡಾವೈ ಮನಕ್ರಮ ಬಚನ ಧ್ಯಾನ ಜೋಲಾವೈ. ಸಂಕಟತೆ ಹನುಮಾನ್ ಚುಡಾವೈ ಮನಕ್ರಮ ಬಚನ ಧ್ಯಾನ ಜೋಲಾವೈ. ಇದರ ಅರ್ಥ ಏನು ತಿಳ್ಕೊಳ್ಳೋಣ ವಾಪಸ್ ಬಂದಾಗ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ
ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.